ಹಲೋ ಹಲೋ. ಅಕ್ಕ ನಾವು ನಿಮ್ಗೆ ಯಾಕಕ್ಕ ಬೇಕಿತ್ತು ತಿರ್ಗಾ ನೀವು ಬಂದ್ರಲ್ಲ ನಾನು ಹೋದ್ನಲ್ಲ ಮಾರ್ನಿಗೆ ಅವತ್ತು ನಿಮ್ ಮೇಲೆ ಎಲ್ಲಾರ್ನು ಹೇಳ್ಕೊಟ್ಟಿ ಎಲ್ಲಾರ್ನು ಇದ್ರಲ್ಲಿ ಎಲ್ಲಾರು ಪೊಲೀಸ್ಗಳೆಲ್ಲ ಕುತ್ಕೊಂಡು ಎಲ್ಲ ಕಂಪ್ಲೇಂಟ್ ಬರ್ಸಿದ್ರು ನಿಮ್ ಮೇಲೆ ಅಲ್ಲೇ ಕುತ್ಕೊಂಡು ನೈಟ್ ಎಲ್ಲ ನುಗ್ಗಿ ಸೊಳ್ಳೆ ಪರ್ದಗಳೆಲ್ಲ ಕಿತ್ಕೊಂಡು ತಿರ್ಗಾ ಬರ್ತಾಳೆ ಜೈಲ್ಗಳು ಇವತ್ತು ನಾಳೆ ಅಂತ ಅಲ್ಲೆಲ್ಲ ಮಾತಾಡ್ತಿದ್ರು. ಯಾರ್ ಮಾತಾಡ್ತಾ ಇದ್ದಿದ್ದು? ಎಲ್ಲಾರು ತಿರ್ಗಾ ಬರ್ತಾಳ ಅವಳು ಹಂಗೆ ಹಿಂಗೆ ಅಂತ ನಾನು ಹಂಗು ಅಂದೆ ಇದೇನ್ ಗೊತ್ತಾಗೋಯ್ತದೆ ಆಚೆದ್ ಏನು ಗೊತ್ತಾಗಲ್ವಲ್ಲ ಇವಾಗ ಹೆಂಗ್ ಗೊತ್ತಾಯ್ತದೆ ತಿರ್ಗಾ ಬರ್ತಾಳೆ ಸದ್ಯ ನಾಳೆ ನಡೆದು ಅಂತ ಎಲ್ಲ ನಡೆಯೋ ಅಕ್ರಮ ಯಾಕೆ ಹೇಳ್ಬಾರ್ದು? ಏನಕ್ ಭಯ? ನಾನೇ ಹೇಳ್ತಿದೀನಿ ನೀವ್ ನೆಮ್ತಿರೋ ಬಿಡ್ತಿರೋ ಎಷ್ಟೇ ಹೇಳುದ ಅಮ್ಮ ನಂದು ದಾರನು ಕೂಡ ಕಟ್ ಮಾಡಿದ್ಲು ಮೇಡಮ್. ಅದು ದಾರ ದೇವ್ರದ್ದು ಕಟ್ ಮಾಡಿದ್ಲು. ಇದನ್ನ ನಾನು ಕೇಳಿದೀನಿ ಮೊನ್ನೆ ನಾನು ಹೇಳಿದೀನಿ ಯಾಕೆ ನಮ್ದ್ ಮಾತ್ರ ಬಿಟ್ಟಿಲ್ಲ ಈಗ ಮೇಡಮ್ ಎಲ್ಲದ್ದು ಬಿಟ್ಟಿದಾರಲ್ಲ ಅಂತಾನು ಕೇಳಿದೀನಿ. ಮೊನ್ನೆನು ಬುದ್ಧಿನಿ ಹೇಳೋರ ಅದೇ ಮೇಡಮ್ ಅದೇ ಯಾಕೆ ನೀನು ಇದಕ್ ಯೋಗಕ್ ಬರಲ್ಲ ಅಂತ ಕೇಳಿದ್ರು. ಮೇಡಮ್ ಎಲ್ಲಾರು ಒಂದೇ ತರ ತಾನೆ ಅವ್ರು ಎಲ್ಲಾರು ಬರಲ್ಲ ನಿಂದ ಎಷ್ಟು ನೋಡ್ಕೊಂತ ನನ್ಗೂ ಅಂದ್ರು. ಅದಕ್ಕೆ ಹೇಳ್ದೆ ನಂದ್ ಎಷ್ಟು ನೋಡ್ಕೊಳಕ್ ನನಗೆ ಕಳ್ತನ ಮಾಡಿದ್ನ ಆಡತನ ಮಾಡಿದ್ನ ಕೋಲೆ ಮಾಡಿದ್ನ ಅಲ್ಲಿದ್ದೋ ಸ್ಟಾಫ್ಗಳು ಎಲ್ಲಾರು ಬರ್ದ್ರು. ಪವಿತ್ರ ಅವಳು ಬರ್ದು ಅವಳ ಎಲ್ಲಾರು ಅಮ್ಮಂಗ ಎಲ್ಲಾರು ನನ್ಗೆ ಶಾಕ್ ಅಂತ ಅಲ್ವಾ ಏನ್ ಮೇಡಮ್ ಅಂತ ಕೇಳಿದ್ಕೆ ಅದೇ ಹಾಸ್ಪಿಟ್ಲ್ ಟಾಬ್ಲೆಟ್ ಕೊಡ್ತಾಳಲ್ಲ ಅವ್ಳು ಬರ್ದು ಆಮೇಲೆ ತಪ್ಪುಗಳೆಲ್ಲ ಅನ್ನಪೂರ್ಣ ತಪ್ಪುಗೆ ಅದಕ್ಕೆ ಕೂಗ್ತಾಳಲ್ಲ ಅನ್ನಪೂರ್ಣ ಹುಡುಗಿನೇ ಹೇಳತ್ತಂತಲ್ಲ ಹುಡುಗಿ ಅವ್ಳ ಮನೆ ಅಲ್ಲಿ ರೂಮಲ್ಲಿ ಪವಿತ್ರಗೂಡ ರೂಮಲ್ಲಿ ಒಂದು ಹುಡುಗಿ ಅಲ್ಲಿ ಕರ್ರಿಗೆ ಅವಳಲ್ಲ ಆಶಾ. ಈಗ ಹುಡುಗಿನ ಚೇಂಜ್ ಮಾಡಿ ಇನ್ನೊಂದು ಹುಡುಗಿನ ಹಾಕಿದ್ರು ಅವಳ ಹತ್ರಕ್ಕೆ. ಅವಳು ಬಟ್ಟೆ ವಾಶ್ ಮಾಡ್ಕೊಡ್ತಾ ಇದ್ದವಳು ಇನ್ನೊಬ್ಬ ಜುಟ್ಟು ಉದ್ದ ಐತೆ ತಪ್ಪುಗೊಂಡೆ ಅವಳು. ಮೇಡಮ್ ನಾನು ಹೇಳ್ತೀನಿ ಕೇಳಿಸ್ಕೊ ಹೇಳ್ತೀನಿ ನನ್ ಗೊತ್ತಿಲ್ಲ ನಿಮ್ಮಷ್ಟು ಅನುಭವನೂ ಇಲ್ಲ ಅವ್ರೆಲ್ಲಾ ಗುಂಪ ಆದ್ರೂ ಕೂಡ ಹೇಳ್ತೀನಿ ಸತ್ಯ ಮೂಲೆಗೆ ಸೇರುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲಾ ಸಿಬ್ಬಂದಿಗಳು ಅಲ್ಲಿ ಕೆಟ್ಟವ್ರು ಅನ್ನೋದಲ್ಲ, ಇದಾರೆ ಕೆಲವ್ರು 3-4 ಜನ. ಪ್ರತಿ ಒಂದು ಡೇ ಟು ಟೈಮ್ CCTV ಫೂಟೇಜ್ ಇದೆ. ನಾನು ನಮ್ಮ ಮನೆಯವ್ರಿಗೂ ಹೇಳ್ದೆ ಆ ಅಮ್ಮ ಎಷ್ಟ್ ಹೇಳ್ತಿದಾಳ ಅಷ್ಟು ಸತ್ಯ ಹೇಳ್ತೀನಕ್ಕ ಬೇಕಾದ್ರೆ ಯಾರ್ ಕೇಳಿದ್ರು ಒಕ್ಕ ಹೇಳ್ತಿದ್ 100% ಸತ್ಯ ಅಂತಾನೆ ಹೇಳ್ದೆ ನಮ್ಮ ಮನೆಯವ್ರ. ರಿಲೀಸ್ ಎಲ್ಲಾರು ಫೋನ್ ಅಲ್ಲಿ ಮಾತಾಡಕ್ ರೆಡಿ ಇದಾರೆ. ಯಾರು ಮುಖ ಪರಿಚಯ ಬಂದ್ ರೋಡ್ ಬಂದ್ ನನ್ ಜೊತೆ ನಿಂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನ್ ಬರಲ್ಲಕ್ಕ ಬೇಕಾದ್ರೆ ನನ್ ವಾಯ್ಸ್ ಬೇಕಾದ್ರೆ ಹಾಕೊಳ್ಳಿ ನಾನೇ ಹೇಳ್ತೀನಿ ಎಲ್ಲಾ ರೆಡಿ ಆಗೋದು ಕೂಡ ಎಲ್ಲಾರು ನೀವ್ ಹೇಳಿದ ತಕ್ಷಣ ಬಂದು ನೈಟ್ ಹೊತ್ತಿ ಎಲ್ಲಾ ಸರ್ಚ್ ಮಾಡಿದ್ರು. ನಾವು ಕೇಳಿದಕ್ಕೆ ಏನೋ ಬರ್ದವ್ರತ್ತೆ ಏನೋ ಎಲ್ಲ ಅವೈತೆ ಅಂತ. ನಮ್ಗೆ ಒಂದು ಕುಂಕುಮ ಅಲ್ಲ ಒಂದು ಸೋಪು ಕೂಡ ಕೊಡಲ್ಲ ಒಂದು ಶಾಂಪು ಕೂಡ ನನ್ಗೂ ಗೊತ್ತು. ಆಮೇಲೆ ಅವರೇ ಹೇಳವ್ರೆ ಬುಧವಾರ ವಿಜಯಲಕ್ಷ್ಮಿ ಮೇಡಮ್ ಬಂದು ಹೋದ್ರಂತೆ ಗುರುವಾರ ಈ ಅಮ್ಮನ ದರ್ಶನ್ ಕೊಠಡಿ ಕರ್ಕೊಂಡ್ ಹೋಗಿದ್ರು ಅಂತ ನನ್ಗೂ ಗೊತ್ತಾಗಿದೆ. ನನಗೂ ಅಲ್ಲೇ ಮಾತಾಡ್ತಿದ್ರು. ಇವ್ ಮುಂಡೆನಿಂತಾನೆ ಎಲ್ಲಾ ಮೇಡಮ್ ಕರ್ಕೊಂಡೋಗ್ ಬಂದ್ರು. ಹೋಗಿದ್ರು ಮೇಡಮ್ ಸುಬ್ಬನ್ ನೋಡ್ಕೊಂಡ್ ಬಂದ್ರು. ಸರ್ ನನ್ನ ಸ್ವರ್ ನೋಡ್ಕೊಂಡ್ ಬಂದಂತ ಹುಡ್ಗಿ ಕೂಗಾಡ್ಬಿಡ್ತಂತೆ. ಅದಕ್ಕೆ ಸುಮ್ಕುತ್ ಅವಳ ಮನೆ ರೂಮಲ್ಲಿ ಇದ್ದವಳು ಅಕ್ಕ ಸರ್ ಅಣ್ಣನ್ ನೋಡ್ಕೊಬರಕ್ ಹೋಗಿಲ್ಲ ಅಣ್ಣ ನೋಡ್ಕೊಬರಕ್ ಹೋಗಿದ್ರು ಅಂತ. ನಾನ್ ಹಂಗೂ ಅಂದೆ ಅಕ್ಕ ಇಲ್ಲಿ ಗಂಡ ಹೆಂಡ್ತಿನಾದ್ರೆ ಬಿಡ್ತಾ ಇಲ್ಲಿ ಹೋಯ್ತೀನಿ ನಿನ್ ಮೈದನ್ ನೋಡಕಂದ್ರೆ ಅವ್ರು ಇಲ್ಲ ತುಮಕೂರಲ್ಲಿ ಹಿಂದೆ. ಆಮೇಲೆ ಕೇಳ್ದೆ ರಕ್ತ ಸಂಬಂಧನ ಆಮೇಲೆ ಇನ್ನೊಬ್ರು ಮದ್ವೆ ಅಂತಿದ್ರು. ಅಕ್ಕ ಎಲ್ಲಾರ್ನು ಬಿಡ್ತಾರಂತಲ್ಲ ನೀನ್ ಹೋಗಕ್ಕಲ್ಲ ಅಂದ್ರೆ ರಕ್ತ ಸಂಬಂಧ ಗಂಡ ಹೆಂಡ್ತಿ ಮಾತ್ರ ಬಿಡ್ತಾರಂತೆ ಕಡೆ ಸ್ವಂತ ಒಡ ಹುಟ್ಟಿದ ತಮ್ಮ ಆದ್ರೆ ಬಿಡ್ತಾರೆ ಒಡ ಹುಟ್ಟಿದ ಗಂಡ ಆದ್ರೆ ಬಿಡ್ತಾರೆ. ನಾನೇನ್ ಬಿಟ್ಟು ಹಂಗೋ ರೇಗಿಸ್ತಾ ಇದ್ದೆ. ಮತ್ತೆ ಆಯಮ್ಮನ್ ಗಂಡ ಅಲ್ವಾ ಅಂತ ನಾ ಹಂಗೋ ಅಂತಿದ್ದೆ. ನಮ್ಮನೆಯವ್ರು ಇಲ್ಲ ಇಲ್ಲಿ ಅಂತ ನಮ್ಮನೆಯವ್ರ ಜೈಲಲ್ಲಿ ಇಲ್ಲ ಅಕ್ಕ ಹೊರಗಡೆ ಇದಾರೆ ಅಂತಾನು ಹೇಳ್ದೆ. ನೀವ್ ಹೇಳಿದ ತಕ್ಷಣನೇ ಬುಕ್ ಸ್ಟೋರ್ ಅಲ್ಲೇ ಕುತ್ಕೊಂಡು ಇಡೀ ಎಲ್ಲಾ ಜೈಲ್ ಸಿಬ್ಬಂದಿನಿ ಕೂಡ ನಿಮ್ ಮೇಲೆ ಕಂಪ್ಲೇಂಟ್ ಬರ್ದ್ರು. ಬರ್ಬಿಟ್ಟು ಎಲ್ಲ ತಗೊಂಡೋಗಿ ಅಲ್ಲಿ ಒಂದ ದಪ್ಪಗಿರ್ತಾರ ನೋಡಿ ಮೇಡಮ್ ನೀವ್ ಹೇಳಿದ್ದು ಹೆಗ್ಲ ಮೇಲೆ ಕೈ ಹಾಕೊಂಡ್ ಮಾತಾಡೋದು ಎಲ್ದಾಡೋದು ಆಯಮ್ಮ ಒಬ್ರೆ ಪವಿತ್ರ ಕೂಡ ಒಬ್ರೆ ಅದು ನಾನು ನೋಡಿದೀನಿ. ನಾವು ಅಟ್ಲೀಸ್ಟ್ ಮೇಡಮ್ ಫೋನ್ ಮಾಡೋದಿಕ್ಕೆ ನಂಬರ್ನ ಆಡ್ ಮಾಡ್ತೀವಿ ಅಂತ ಹೇಳಕೋದ್ರೆ ನಡ್ರಿ ಅಂತ ಎಲ್ಲಾರು ಗದರ್ಸಿ ಕಳಿಸ್ತಾರೆ. ಆದ್ರೆ ಅವ್ರನ್ನ ಅಲ್ಲಿ ಕೊಂಡ್ರಸ್ ಮಾತಾಡೋದು ನನಗೂ ಗೊತ್ತು ಇಡೀ ಜೈಲವ್ರಿಗೆ ಗೊತ್ತು. ಸರಿ ಅಮ್ಮ ನಾನು ನೀವ್ ಹೊರಟಾಗತ್ತೆ ಅಂತ ಕೇಳಿದ್ರಲ್ಲ ನಾನು ನಿಮ್ ಪ್ರಶ್ನೆ ಕೇಳ್ತೀನಿ ನೀವೇ ಆನ್ಸರ್ ಮಾಡಿ. ಅಯ್ಯಮ್ಮ ಒಂದಿನ ಬಂದು ಯೋಗಕ್ ಬಂದಿದಾರ ಲೈವ್ ಮೇಲೆ ನಿಂತಿದಾರ ಆಯ್ತು. ಓಂ ಪ್ರಕಾಶ್ ರಾವ್ ಹೆಂಡತಿ ಬಂದ್ ನಿಂತ್ಕೋತಾರೆ ನಾವು ನೋಡಿದೀವಿ ನೀವು ನೋಡಿದೀರಾ ಅವ್ರು ನಾವೆಲ್ಲಾ ನೋಡ್ತೀವಿ. ಅಮ್ಮ ಬಂದ್ ನಿಂತಿದಾರ ಒಂದ್ ಪ್ಯಾಕೆಟ್ ನೀರ್ ತಗೊಂಡ್ ಹೋಗ್ತಾರ ಒಂದ್ ಬಟ್ಟೆ ಒಣಗಾಕಿದಾರ ನಮ್ ತರ ಯಾವತ್ತಾದ್ರು ಬಂದು ಆಚೆಗಡೆ ಕೂತಿದಾರ. ಅಲ್ಲಿ ಟೈಲರಿಂಗ್ ಕ್ಲಾಸ್ ಜೈಲ್ ಅಲ್ಲ ಅದು ಅಲ್ಲಿ ಪವಿತ್ರ ನೀವ್ ಹೇಳ್ದಂಗೆ ರೆಡ್ ಕಾರ್ಪೆಟ್ 777 ಅಂತ ಇದನ್ನೇ ಪೋಸ್ಟ್ ಹಾಕಿದ್ದಾರೆ. ಎಲ್ಲ ನನ್ಗೂ ಗೊತ್ತು ಅವ್ರು ಡಿಸೈನ್ ಹೇಳ್ಕೊಡ್ತಾರೆ ಇವರೆಲ್ಲ ಹೋಗಿ ಕುತ್ಕೊಂಡ್ ಎಲ್ಲಾ ಮಾಡ್ತಾರೆ. ಅದು ಎಲ್ಲ ನಾನು ನೋಡಿ ಆ ಸಲ ಏನೋ ನಂಗೆ ಗೊತ್ತಿಲ್ಲ ಒಂದಿನ ಇದ್ದೀನಿ ನನ್ಗೆ ಗೊತ್ತಿಲ್ಲ ಈ ಸಲ 3 ದಿನ ಇದ್ದೀನಿ. ನೀವ್ ಹೇಳ್ತಿರೋದೆಲ್ಲ ಸತ್ಯ.
ಅದ್ ನಾನು ಹೇಳ್ತೀನಿ. ಹ್ಮ್. ಆಮೇಲೆ ಮೊನ್ನೆ ಫ್ಯಾನ್ ಸಜ್ಜಾಗಿರೋರು ಆ ಚಂದನಮ್ಮ ಅಂತ ಎಲ್ಲ ಅವ್ರೆ ನೋಡಿ. ಹ್ಮ್. ಫ್ಯಾನ್ ಜೋರಾಗಿ ಹಾಕ್ಬಿಟ್ಟಿದ್ರು, ನಾನ್ ಕೂಕೊಂಡೆ ಮೇಡಮ್ ಉಸ್ರು ಕಟ್ಬಿಟ್ಟು ನಂಗ್ ಕೋಲ್ಡ್ ಆಗ್ತಿದೆ, ಇಲ್ಲ ಫ್ಯಾನ್ ಆಫ್ ಮಾಡಿ ಇಲ್ಲಾಂದ್ರೆ ನನ್ನ ಸೈಡ್ ಜಾಗ ಕೊಡಿ. ಏಯ್ ಮಲ್ಡ್ರ್ ಕೇಸ್ ಅವ್ರೆ ಅಲ್ಲ ಅವ್ರೆ, ನಿಂದ್ ಯಾವ ಕೇಸ್ ಸೈಡ್ ಹೋಗಿ ಅಂತ ಅಂದ್ಬಿಟ್ರು. ಹ್ಮ್. ಅದಕ್ ನಾನ್ ಕೊಲೆ ಮಾಡ್ಬಿಟ್ಟು ಬರ್ಬೇಕಿತ್ತ ಅಂತ ನಾನ್ ಹಂಗೆ ಬೈದೆ ಕೇಳಿಬೇಕಾದ್ರೆ. ಹ್ಮ್. ಅವ್ರಿಗೆ ಗಲಾಟೆ ಮಾಡ್ದೋ ಇಲ್ವೋ ಅಂತ. ಹ್ಮ್. ಕೊಲೆ ಮಾಡ್ ಬರ್ಬೇಕಾ ಮೇಡಮ್, ನಾನ್ ಏನ್ ಮಾಡಿದೀನಿ ಮತ್ತೆ ಅಂತವ್ರಿಗಾದ್ರೂ ನೀವು ಕೊಟ್ಟಿ ಕೊಲೆ ಮಾಡಿರೋರ್ಗೆ ಬೆಡ್ಶೀಟ್ ಹಾಸ್ಗೆಲ್ಲ. ಆಮೇಲೆ ಮೊನ್ನೆ ಏನಾಯ್ತು ಗೊತ್ತಾ, ನಾವೆಲ್ಲ ಅನ್ನ ಸಾಂಬಾರ್ ಹ್ಮ್. ಕೊಟ್ಟಿದ್ರು, ಪುಳಿಯೋಗ್ರೆ ಬಂತು ಅಂತ ಗೊತ್ತಿಲ್ಲ, ವಾಂಗಿ ಬಾತ್ನ ತಂದಿಲ್ಲ ಏನ್ ಮಾಡಿದೆ. ಹ್ಮ್. ಅಯ್ಯೋ ನಾವೆಲ್ಲ ಅನ್ನ ಸಾರ್ ತಾನೇ ತಿಂದಿದ್ದು, ಹ್ಮ್. ಇದೆಲ್ ಬಂತು ವಾಂಗಿ ಬಾತು ಅಂತ ಹಂಗೂ ಕೇಳ್ದೆ. ಹ್ಮ್. ಆ ಅಮ್ಮ ಕ್ಯಾಂಟೀನ್ ಅಲ್ಲಿ ಯಾರೋ ಪೊಲೀಸರನ್ನ ಕೊಟ್ರೇನೋ ಅಡ್ಗೆ ಮಾಡಕ್ ಹೋಯ್ತಾಳಲ್ಲ, ಯಾರು ಕೊಟ್ರೇನೋ ಅನ್ಕೊಂಡು. ಹ್ಮ್. ನೀನ್ ಹೇಳ್ತಿರೋದು ಎಷ್ಟು ಸತ್ಯ ಅಂದ್ರೆ ಅಷ್ಟೇ ಬದಲಾವಣೆ ಸತ್ಯ. ಆಯ್ತಾ ಇಲ್ವೋ ಏನಾದ್ರೂ ಒಳಗಡೆ? ಆಯ್ತಾರೆ. ಅವ್ರಿಗೇನು ಚೇಂಜಸ್ ಮಾಡಿಲ್ಲ. ಅವಳಿಗೆ ಏನ್ ಚೇಂಜ್ ಮಾಡ್ತಾರೆ, ಮೇಕಪ್ ಮಾಡ್ಕೊಂಡೆ ಓಡಾಡ್ತಾವಳ? ಓಯ್ಯಪ್ಪ ಅಕ್ಕ ಎಟ್ಟೆಟ್ಟಿನ ಕೇಳಿಸ್ಕೊ, ಮೇಕಪ್ ಅಲ್ಲ ಆ ಅಕ್ಕಂದ್ ಇರೋ ಮೇಕಪ್ ಮಾಡ್ಕೊಂಡೆ ಓಡಾಡೋದಿರ್ಲಿ. ಹ್ಮ್. ಆ ಅಮ್ಮ ಬದ್ಲಾಗಕ್ಕೆ ನೋಡಕ ಇಲ್ಲಿ ನೀನೊಬ್ಳು ಬದ್ಲಾದ್ರೆ ನಾನೊಬ್ಳು ಬದ್ಲಾದ್ರೆ ಸರಿ ಹೋಗಲ್ಲ. ಹ್ಮ್. ಅವಳು ಒಬ್ಳು ಬದ್ಲಾಗ್ಬಿಟ್ರೆ ಸರಿ ಹೋಗ್ಬಿಡಲ್ಲ. ಹ್ಮ್. ನಮ್ಮ ಕಾನೂನು ವ್ಯವಸ್ಥೆ ಸರಿ ಹೋಗ್ಬೇಕು. ಹೇಳ್ತಾರಲ್ವಾ ಕಾನೂನು ಮರ್ಯಾದೆ ಕೊಡಿ, ಕಾನೂನು ರೀತಿ ನಡ್ಕೊಳ್ಳಿ, ನಂಗ್ ನಡ್ಕೊಂಡಿದ್ರೆ ಅಲ್ಲಿಗೆ ಕಾನೂನ್ನ ಕೊಲೆಗಳು ಆಯ್ತಿರ್ಲಿಲ್ಲ. ಹೆಚ್ಚಾಗಿ ದುರುಪಯೋಗ ಮಾಡೋದು ಅಮಾಯಕರ ಮೇಲೆ ಮಾಡ್ತಾ ಇದಾರೆ. ಕಾನೂನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿ ಇರ್ತಾ ಆಯ್ತಪ್ಪ, ಇತ್ತು. ನೀವೇ ಹೇಳಿದ್ರಲ್ವಾ ಕಾನೂನು ಅಲ್ಲಿ ಅಂತ. ನಿರಪರಾಧಿಗಳು ಎಷ್ಟು ಜನ ಕಣ್ಣೀರ್ ಹಾಕೊಂಡು ಕುತ್ಕೊಳ್ತಾರೆ, ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಂದು ನಾನು ಕುತ್ಕೊಂಡು. ಇದೇ ಕ್ವಶನ್ ಕೇಳ್ದೆ ಅಕ್ಕ. ಏನಾರು ಕೇಳಕ್ ಹೋಗು, ಊಟಕ್ಕೆ ಆಗ್ಲಿ ಒಂದ್ ಕಾಫಿಗೆ ಮುಂದೆ ನಿಂತ್ಕೊಂಡ್ರು, ಹ್ಮ್. ನಿನ್ನೆ ಮೊನ್ನೆ ಬಂದವಳು ನಿಂದ ಎಷ್ಟೇ ಹಿಂದಕ್ ಹೋಗಿ ಮಲ್ರು ಮಾಡಿರೋದ ಸುಮ್ನೆ ಅವ್ರೆ, ಇವ್ಳ್ದೇನು ಅಂತ ಹಂಗೆ ಮಾತಾಡ್ತಾನೆ. ನೀವ್ ಹೇಳಿದ್ದು ಹ್ಮ್. ನಂಗ್ ಅದೆಲ್ಲ ಬೇರೆ ವಿಷಯಕ್ ಬೇಕಾಗಿಲ್ಲ. ಬೇಕಾದ್ರೆ ನಾನು ಒಂದ್ ಮಾತು ಹೇಳ್ತೀನಿ, ಮಲ್ರು ಮಾಡ್ ಬಂದ್ರೆ ದೊಡ್ಡ ದೊಡ್ಡ ಕೇಸ್ ಬಂದ್ರೆ ಮಾತ್ರ ಮರ್ಯಾದಿನ, ಚಿಕ್ಕವ್ರಿಗಿಲ್ವಾ ಜೈಲಲ್ಲಿ? ಅಂದ್ರೆ ಆ ಕಾನೂನು ವಿರುದ್ಧವಾಗಿ ನಡ್ಕೊಂಡ್ರೆ ಮಾತ್ರ ಗೌರವ ಕೊಡೋದ? ಎಲ್ಲಿ ಮತ್ತೆ ನ್ಯಾಯ ಯಾಕ್ ಬೇಕು? ಮತ್ತೆ ಬಿಡಿ, ಒಳ್ಳೇದ್ ಯಾಕೆ ಮಾಡ್ಕೊಂಡು ಹೋಗಿ, ಎಲ್ಲ ಕೆಟ್ಟದೇ ಮಾಡ್ಕೊಂಡೇ ಹೋಗೋಣ. ದೊಡ್ಡ ಮಣ್ಣ ಹಂಗೆ ಕೇಳ್ದೆ ಅವತ್ತು. ಹ್ಮ್. ಪೊಲೀಸ್ ಹೋಗ್ ಅಲ್ಲೆಲ್ಲಾರು ಮಲ್ಕೋ ಅಂತ ಕೇಳ್ತಾರ. ಅಕ್ಕ ನನ್ ಮಧ್ಯದಲ್ಲಿ ಜಾಗ ಕೊಟ್ಟಿಲ್ಲ ಅಕ್ಕ, ಹ್ಮ್. ಮಧ್ಯದಲ್ಲಿ ಕೊಟ್ಟಿದ್ದಾರೆ, ಫ್ಯಾನ್ ಆಗ್ತಿಲ್ಲ, ಕೋಲ್ಡ್, ರಾತ್ರಿ ಎಲ್ಲ ಮುಖ ಎಲ್ಲ ಊದ್ಕೊಂಡಿದೆ, ಮೂಗೆಲ್ಲ ಕಟ್ಕೊಂಡಿದೆ ಅಂತ ಹ್ಮ್. ಬಡ್ಕೊಂಡ್ರು. ಅದೇ ಅಲ್ಲೇ ಅಂತ ಕೇಳ್ತಾರೆ. ಹ್ಮ್. ಇಲ್ಲಿ ಎಂತೆಂತವ್ರೆಲ್ಲ ಇಲ್ಲೇ ಇದಾರೆ. ಹ್ಮ್. ಇವಳು ಯಾವ್ದು ಪುಟ್ಕೋಸಿ ಕೇಸ್ ಬಂದ್ಬಿಟ್ಟು ಡ್ರಾಮಾ ಅಳ್ತಾಳೆ ಅಂದಿದ್ದಕ್ಕೆ ಪೊಲೀಸ್ನವ್ರು ಬಂದ್ಬಿಟ್ರೆ ಹೋಗ್ ಸೈಡ್ ಇದ್ಕೋ, ಹ್ಮ್. ಮರ್ಡರ್ ಮಾಡಿರೋರು ಸುಮ್ನೆ ಅವ್ರೆ, ನಿಂದೆ ನನ್ನೇ ಕ್ವಶನ್ ಮಾಡ್ಬಿಟ್ಟು ಹೋಗೋದಾ?